गोकाक येथील शासकीय पदवीपूर्व महाविद्यालयात क्षेत्र शिक्षणाधिकारी जी.बी. बळीगार यांच्या अध्यक्षतेखाली बैठक आयोजित करण्यात आली. शालेय शिक्षण विभाग धारवाड येथील माननीय अपर आयुक्तांच्या सूचनेनुसार विद्यार्थ्यांची सुरक्षा आणि शैक्षणिक गुणवत्ता याबाबत गोकाक शैक्षणिक क्षेत्रातील सरकारी, अनुदानित आणि विनाअनुदान प्राथमिक व माध्यमिक शाळांच्या मुख्याध्यापक, अध्यक्ष व सचिवांची बैठक घेण्यात आली. या बैठकीत बोलताना बळीगार म्हणाले की घटना घडल्यानंतर जागे होण्यापेक्षा त्या घडू नयेत यासाठी शाळा व्यवस्थापनाने आधी सतर्क राहणे आवश्यक आहे. ಏನು ಮಾಡಬೇಕಂತಂದ್ರೆ ಕಟ್ಟಡ ಸುರಕ್ಷತೆ ಕುರಿತು ಪಿಡಬ್ಲ್ಯೂಡಿ ಇಲಾಖೆಯವರಿಂದ ನಾವು ದೃಢೀಕರಣವನ್ನು ತೆಗೆದುಕೊಂಡ್ರೆ ಬಹಳಷ್ಟು ಸೂಕ್ತ. ಇನ್ನು ಬೆಂಕಿ ಅವಘಡಗಳು ಸಂಭವಿಸಲಾರದಂತೆ ನಾವು ಫೈರ್ ಅಗ್ನಿನಂದಕ ಅಂತ ಏನು ಕರಿತೀವಲ್ಲ, ಆ ಅಗ್ನಿನಂದಕವನ್ನು ಇಡುವುದು ಅಷ್ಟೇ ಅಲ್ಲ ರೀ, ಇಟ್ಟ ನಂತರ ಹೌ ಟು ಯೂಸ್ ಇಟ್, ಅದನ್ನು ಬಳಕೆ ಮಾಡಕ ನಮ್ಮಲ್ಲಿ ಒಬ್ಬರಿಗೆ ಇಬ್ಬರಿಗೆ ತರಬೇತಿಯನ್ನು ಕೊಡೋದು. ನಾವು ತಂದಿಟ್ಟಿರ್ತೀವಿ, ನಾನು ಎಕ್ಸ್ಪರ್ಟ್ ಇರ್ತೀನಿ, ನಾನು ಹೊರಗಡೆ ಹೋದಂತ ಸಂದರ್ಭದಲ್ಲಿ ಅಚಾನಕ ಘಟನೆ ಆದಂತ ಸಂದರ್ಭದೊಳಗಡೆ ಅಲ್ಲಿರುವಂತ ಕನಿಷ್ಠ ಇಬ್ಬರಿಗಾದ್ರೂ ಅದ್ರ ಬಗ್ಗೆ ತಿಳುವಳಿಕೆಯನ್ನು ಕೊಡಬೇಕು, ಅದರಲ್ಲಿ ನೀರು ತುಂಬಿರಬೇಕು. ಇದು ಸಣ್ಣ ವಿಷಯ ಆಗ್ತದೆ, ಆದ್ರೂ ಕೆಲವೊಂದಷ್ಟು ಸಂದರ್ಭದಲ್ಲಿ ಅವಶ್ಯಕತೆ ಗೊತ್ತಾಗದ ದೊಡ್ಡ ವಿಷಯಕ್ಕೆ ಪರಿವರ್ತನೆ ಹೊಂದದ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗ್ತದೆ. ಬಹಳ ಸಣ್ಣ ಸಣ್ಣ ವಿಷಯಗಳ. कार्यकारी अधिकारी परशुराम गस्ते यांनी सांगितले की आजच्या स्पर्धात्मक युगात शिक्षण देताना स्पर्धा असली तरी शिक्षण हे सेवाभावाने दिले पाहिजे. ಕಳವಳಕಾರಿ ವಿಚಾರ ಆಗಿದೆ ಇತ್ತೀಚಿನ ದಿನಗಳಲ್ಲಿ. ಸಮಸ್ಯೆ ನಮ್ಮಲ್ಲಿ ಇಲ್ಲ ಅಂತ ಹೇಳೋದು ಮಾಡಿದೆ, ನಮ್ಮಲ್ಲಿ ಆಗೋದಿಲ್ಲ ಅನ್ನೋ ಒಂದು ವಿಶ್ವಾಸ ಕೂಡ ನಮಗೆ ಇದೆ, ವಿಶೇಷವಾಗಿ ಪ್ರೈವೇಟ್ ಅಲ್ಲಿ ಇರ್ಬೋದು ಅಥವಾ ಯಾವುದೇ ಶಾಲೆಯಲ್ಲಿ. ಸಮಸ್ಯೆ ಯಾವಾಗ ಆಗ್ತದೆ, ಯಾರು ಮಾಡ್ತಾರೆ, ನೋಬಡಿ ನೋಸ್ ದಟ್. ಸಮ್ಟೈಮ್ಸ್ ಯು ಡೋಂಟ್ ಹ್ಯಾವ್ ಕ್ಲೂ ಆಲ್ಸೋ. ಸೊ ಅದಕ್ಕೆ ಏನು ಪರಿಹಾರ ಅಂದರೆ ಸಿದ್ಧತೆ ಇರೋದಾಗಿದೆ. ಸಿದ್ಧತೆ ಅಂದರೆ ಈಗ ಹೊಸ ವಿಚಾರಗಳನ್ನ ಏನು ನಾವು ಹೇಳ್ತಾನೆ ಇಲ್ಲ. ಶಾಲಾ ಶಿಕ್ಷಣ ಇಲಾಖೆ ಇರ್ಬೋದು ಅಥವಾ ತಾಲೂಕು ಆಡಳಿತ ಇರ್ಬೋದು, ನಾವೆಲ್ಲ ಅಧಿಕಾರಿ ವರ್ಗದಲ್ಲಿ ಇರ್ಬೋದು, ಬೇರೆ ಬೇರೆ ಇಲಾಖೆಯಲ್ಲಿ ಇರ್ಬೋದು, ಮಾಧ್ಯಮ ಮಿತ್ರರು ಇರ್ಬೋದು, ಮಾನ್ಯ ಜನಪ್ರತಿನಿಧಿಗಳು ಇರ್ಬೋದು, ಪಾಲಕರು, ಪೋಷಕರು ಇರ್ಬೋದು, ಇವನ್ ಸ್ಟೂಡೆಂಟ್ಸ್ ಮೇ ಬಿ, ಅವರು ಕೂಡ ಹೇಳಿದರೆ ಮತ್ತೊಂದ್ಸಲ ಸರಿಯಾಗಿ ನಾವು ತಿಳ್ಕೊಬೇಕಾದದ್ದು ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಡುವುದಾಗಿರ್ಬೋದು, ಫೆಸಿಲಿಟೀಸ್ ಬಗ್ಗೆ ಮಾತಾಡ್ತಾ ಇರ್ಬೋದು, ಉತ್ತಮ ಗುಣಮಟ್ಟದ ಶಿಕ್ಷಣಕ್ಕೆ ನಾವೆಲ್ಲ ಏನು ಮಾಡಬೇಕಾಗಿದೆ ಅದನ್ನು ಮಾಡ್ತಾ ಇದೀವಾ ಇಲ್ಲ ಅನ್ನೋ ಒಂದು ಪರಾಮರ್ಶೆ ಸಭೆಯೇ ಇದಾಗಿದೆ ಅಂತ ಈಗಾಗಲೇ ನಾನು ಪ್ರಸ್ತಾಪ ಮಾಡಿದ್ದೀನಿ. ಇಲ್ಲಿ ग्रामीण पोलीस ठाण्याचे PSI के.डी. वालीकार यांनी सांगितले की काही विद्यार्थी पालकांच्या नकळत वाईट सवयींकडे वळत आहेत. 7 ಕೋಟಿ ಜನಸಂಖ್ಯೆ ಇವತ್ತು ನಶೆಮುಕ್ತ 7 ಕೋಟಿ ಮಕ್ಕಳು ಇವತ್ತು ಆಲ್ಮೋಸ್ಟ್ ಎಲ್ಲ ಬಿಲೋ 18 ಇಯರ್ಸ್ ಮಕ್ಕಳೆಲ್ಲ ಇವತ್ತು ಡ್ರಗ್ಸ್ ತಗೋತಾ ಇದ್ದಾರೆ. ಗಾಂಜಾ, ಸಿಗರೇಟ್, ಇದರಿಂದ ಏನಂತಂದ್ರೆ ಎಲ್ಲ ಮಕ್ಕಳು ಹಾಳಾಗ್ತಿದ್ದಾರೆ, ಸಮಾಜದ ಮೇಲೆ, ಫ್ಯಾಮಿಲಿ ಮೇಲೆ ಎಲ್ಲ ಪ್ರಾಬ್ಲಮ್ ಆಗ್ತಿದೆ. ಸೊ ಅದ್ರ ಬಗ್ಗೆ ತಮ್ಮ ಮಕ್ಕಳ ಬಗ್ಗೆ ಕಾಳಜಿ ವಹಿಸಬೇಕು. ಯಾವ ಮಕ್ಕಳು ಹಂಗೆ ಏನಾದರೂ ಕಂಡು ಬಂದ್ರೆ ತಾವು ಇಮಿಡಿಯೇಟ್ಲಿ ನಮ್ಮ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಕೊಡಬೇಕು, ಬೀಟ್ಸ್ ಬಗ್ಗೆ ಮಾಹಿತಿ ಕೊಡಬೇಕು. 112 ಮುಖಾಂತರ ತಾವು ಮಾಹಿತಿ ಕೊಟ್ಟರೆ ನಾವು ಇಮಿಡಿಯೇಟ್ಲಿ ಆಕ್ಷನ್ ತಗೋತೀವಿ. यावेळी तालुका पंचायत मुख्य कार्यकारी अधिकारी परशुराम गस्ते, ग्रामीण PSI के.डी. वालीकार, BRC SV कुलकर्णी, CRC पिरजादे तसेच विविध शाळांचे मुख्याध्यापक, अध्यक्ष आणि सचिव उपस्थित होते. मनोहर मॅगेरी, KMM मराठी, गोकाक. 100 years, 100 days, 100% off on making charges. Bhima Legacy Fest 100 days offer. Get up to 100% off on making charges on gold, silver and diamond. And get a free 24 karat gold bar on every rupees 1 lakh diamond value. Available at all Bhima showrooms. TNC apply.